ಅವರ ಮಾರ್ಗದರ್ಶನದಲ್ಲೇ ನಮ್ಮ ಇಡೀ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇವತ್ತು ನಡೀತಾ ಇರುವಂಥದ್ದು. ಸುರೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆಲ್ಲ ಬಟ್ಟೆ ಕೊಟ್ಟು ಒಂದು ಹೊಸ ಜೀವನ, ಮನೆಗೆ ಹೋಗುವಾಗ ಒಂದು ಹೊಸ ಜೀವನ ಕೊಡಬೇಕು ಅಂತ ಕುಸುಮ ಮೇಡಮ್ ಅವರ ಆಸೆ. ಇಡೀ ಕ್ಷೇತ್ರಾದ್ಯಂತ ಎಲ್ಲ ಕಾರ್ಯಕರ್ತರು ವಾಲಂಟ್ರಿಯಾಗಿ ಪ್ರೀತಿಪೂರ್ವಕವಾಗಿ ಅಭಿಮಾನದಿಂದ ಹುಟ್ಟುಹಬ್ಬ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀವಿ. ರೈಟ್ ಥಿಂಗ್ಸ್ಗೆ, ರೈಟ್ ಸೊಸೈಟಿಗೆ, ಡೆವಲಪ್ಮೆಂಟ್ಸ್ಗೆ ನಾವೆಲ್ಲ ಸುತ್ತಮುತ್ತ ಜನ ಎಲ್ಲರೂ ಇರ್ತೀವಿ. ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಮಾನ್ಯ ಸಂಸದರು, ನಮಗೀಗಲೂ ಅವರೇ ನಮ್ಮ ಸಂಸದರು, ನಮ್ಮ ಮಾರ್ಗದರ್ಶಕರು, ನಮ್ಮ ಇಡೀ ಕ್ಷೇತ್ರಕ್ಕೆ ಒಂದು ರೀತಿ ಅವರ ಮಾರ್ಗದರ್ಶನದಲ್ಲೇ ನಮ್ಮ ಇಡೀ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇವತ್ತು ನಡೀತಾ ಇರುವಂಥದ್ದು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಪ್ರತಿ ವರ್ಷವೂ ಕೂಡ ಇಲ್ಲಿ ನಿರಾಶ್ರಿತರ ಕೇಂದ್ರ ಹಾಗೆ ಲೆಪ್ರಸಿ ಸೆಂಟರ್ನಲ್ಲಿ ನಮ್ಮ ಕೈಲಾದಷ್ಟು ಸಣ್ಣ ಮಟ್ಟದ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಿದ್ದೀವಿ. ಈ ವರ್ಷವೂ ಕೂಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಇಡೀ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರು, ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ನಿರಾಶ್ರಿತರ ಕೇಂದ್ರದಲ್ಲಿ ಇಲ್ಲಿ ವಾಸ ಆಗಿರುವಂಥ ಎಲ್ರಿಗೂ ಕೂಡ ಉಡುಪುಗಳನ್ನು ಕೊಡುವಂಥದ್ದು, ಸೀರೆಯನ್ನು ಕೊಡುವಂಥದ್ದು, ಹಾಗೆ ಹಣ್ಣು ಹಂಪಲುಗಳನ್ನು ಕೊಡುವಂಥದ್ದು, ಸಿಹಿಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ವಿ. ಸೊ ಅದರಿಂದ ನಾವು ಈ ಮೂಲಕ ನಾವು ಹೇಳೋದಿಷ್ಟೇ, ನಮ್ಮ ನಾಯಕರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ದೊರಕಲಿ, ರಾಜಕೀಯವಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆದು ಇನ್ನಷ್ಟು ಜನಗಳಿಗೆ ಸೇವೆಯನ್ನು ಮಾಡುವಂಥ ಅವಕಾಶ ಅವ್ರಿಗೆ ಸಿಗಲಿ ಅಂತ ನಾವು ಕೇಳ್ಕೊತೀವಿ. ಇಲ್ಲ, ಹಲವಾರು ಎಲ್ಲ ಮುಖಂಡರುಗಳು ಅವರವ್ರದ್ದೇ ಭಾಗದಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಡೆನೂ ಕೂಡ ನಮ್ಮ ಇಡೀ ಕ್ಷೇತ್ರದಲ್ಲಿ ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅಲ್ಲ, ಅವರು ಇನ್ನೂ ಎತ್ತರಕ್ಕೆ, ಅವರು ಒಳ್ಳೆ ಕೆಲಸಗಾರ, ಅವರು ಏನೇ ಕೆಲಸ ಕೊಟ್ಟರು 100ಕ್ಕೆ 100ರಷ್ಟು ಹಾಕಿ ಅವರ ಶ್ರಮವನ್ನು ಹಾಕಿ ಕೆಲಸ ಮಾಡುವಂಥದ್ದು. ಸೊ ಅವ್ರು ಯಾವುದೇ ಕೆಲಸ ಕೊಟ್ಟರು ಕೂಡ ಅವರು ಭಾಳ ಶ್ರದ್ಧೆಯಿಂದ ಮಾಡ್ತಾರೆ. ಅವ್ರನ್ನ ನೋಡಿ ನಾವೆಲ್ಲರೂ ಕೂಡ ಕಲಿಯುವಂಥದ್ದು. ಸೊ ಹಾಗಾಗಿ ಅವರು ಎತ್ತರಕ್ಕೆ ಬೆಳಿಬೇಕು, ರಾಜಕಾರಣದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಕೇಳ್ಕೊತೀವಿ. ಇಲ್ಲ, ನಾವು ಬಹಳ ಸಣ್ಣವರಾಗ್ತೀವಿ ಅದ್ರ ಬಗ್ಗೆ ಮಾತಾಡಲಿಕ್ಕೆ. ಹೈಕಮಾಂಡ್, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನ ಮಾಡುತ್ತೆ. ನಾವು ಮುಖ್ಯವಾಗಿ ನಾವು 5 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ. ಜನಪರವಾದಂಥ ಕೆಲಸಗಳನ್ನು ಮಾಡಬೇಕು ಅಂತ ಏನು ಅಧಿಕಾರ ಕೊಟ್ಟಿದ್ದಾರೆ ಜನಗಳು, ಅದನ್ನು ಮಾಡೋದ್ರಲ್ಲಿ ನಾವು ಗಮನ ಹರಿಸ್ತಾ ಇದ್ದೀವಿ. ಹೈಕಮಾಂಡ್ ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ. ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕುಸುಮ ಮೇಡಮ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರ ಬರ್ತಡೇನ. ಕಳೆದ ಬಾರಿ ಬಂದಾಗ ನಮ್ಮ ಕುಸುಮ ಮೇಡಮ್ ಅವ್ರಿಗೆ ಇವರೆಲ್ಲ ಪಾಪ ನಾನಾ ಕಾರಣಗಳಿಂದ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ. ಮನೆಗೆ ಹೋಗುವಾಗ ಬಟ್ಟೆ ಇರಲಿಕ್ಕಿಲ್ಲ ನಮಗೆ, ಇವ್ರಿಗೆ ಮನೆಗೆ ಹೋಗುವಾಗ ಪಾಪ ಈ ಡ್ರೆಸ್ಸು ಬಿಚ್ಚಿ ಹಳೇದು ಏನು ಹಾಕ್ಕೊಂಬಂದಿರ್ತಾರೋ ಅದು ಏನಾಗಿರ್ತದೋ ಅರ್ಧೋಗಿರ್ತೈತೆ, ಏನೇನೋ ಆಗಿರ್ತೈತೆ. ಮನೆಗೆ ಹೋಗುವಾಗಾದರೂ ಒಂದು ಹೊಸ ಜೀವನದಲ್ಲಿ ಮನೆಗೆ ಹೋಗಲಿ ಅವರು ಅಂತ ಕೇಳ್ಕೊಂಡಿದ್ರು. ಹಾಗಾಗಿ ಕುಸುಮ ಮೇಡಮ್ ಅವರು ಈ ಸತಿ ಇಲ್ಲಿರುವಂಥ ಸಾವಿರಾರು ಜನಕ್ಕೆ ಒಂದು ಪ್ಯಾಂಟು ಶರ್ಟು, ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆಲ್ಲ ಒಂದು ಸ್ಯಾರಿ ಕೊಟ್ಟು ಅವ್ರ ಮನೆಗೆ ಹೋಗುವಾಗ ಖುಷಿಯಾಗಿ ಹೋಗಲಿ ಅನ್ನೋ ಒಂದು ಆಲೋಚನೆ ಒಳಗಡೆ ಅದನ್ನು ತೊಗೊಂಬಂದು ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗೆ ಹಣ್ಣು ಹಂಪಲು ಎಲ್ಲ ಕಾರ್ಯಕರ್ತರುಗಳನ್ನು ಸೇರಿ ಈ ಒಂದು ಸಂತೋಷದ ದಿನನ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಅದೇ ವಿಶೇಷತೆ, ಏನು ಅವ್ರಿಗೆಲ್ಲ ಬಟ್ಟೆ ಕೊಟ್ಟು ಒಂದು ಹೊಸ ಜೀವನ, ಮನೆಗೆ ಹೋಗುವಾಗ ಒಂದು ಹೊಸ ಜೀವನ ಕೊಡಬೇಕು ಅಂತ ಕುಸುಮ ಮೇಡಮ್ ಅವರ ಆಸೆ. ಆ ಆಸೆ ಪ್ರಕಾರ ನಾವೆಲ್ಲ ಸೇರ್ಕೊಂಡು ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ನಾಯಕರಿಗೆ ಸುರೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲಿನಂತೆ ಇವತ್ತು ಏನು ನಮ್ಮ ಮೇಡಮ್ ಅವರು ಪ್ರತಿ ವರ್ಷ ಕಂಬಳಿ, ಈ ಚಳಿಗಾಲದಲ್ಲಿ ಅವರು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಹೋದ ವರ್ಷ ಕಂಬಳಿ ಮತ್ತು ಮೆಡಿಷನು ಮತ್ತು ಇನ್ನೊಂದು ಏನಾಗಿರ್ಬೋದು ಹಣ್ಣು ಹಂಪಲು ಎಲ್ಲ ವಿತರಣೆ ಮಾಡಿದರು. ಅದರಂತೆ ಈ ವರ್ಷವೂ ಕೂಡ ಸಮವಸ್ತ್ರ ಅವರಿಗೆ ಹಣ್ಣು ಹಂಪಲನ್ನು ಪ್ರತಿ ವರ್ಷವೂ ಅವ್ರ ಹುಟ್ಟುಹಬ್ಬದ ಸರಳವಾಗಿ ನಾವೆಲ್ಲ ಮುಖಂಡರುಗಳು ಸೇರಿ ನಮ್ಮ ಕುಸುಮ ಅವರ ನೇತೃತ್ವದಲ್ಲಿ
ನಾವು ಇದನ್ನು ಸರಳತೆಯಿಂದ ಹುಟ್ಟುಹಬ್ಬನ ಆಚರಿಸಿದ್ದೀವಿ. ಇವಾಗೂ ಅವರಿಗೆ ನಮ್ಮ ಎಲ್ಲ ಮುಖಂಡರುಗಳು ಹಾಗೂ ಇಲ್ಲಿ ನೆರೆದಕ್ಕಂಥ ದೇವ್ರ ಮಕ್ಕಳು ಅಂತಲೇ ಕರ್ಸ್ಕೊತಕ್ಕಂಥ ಎಲ್ಲರೂ ಅವರಿಗೆ ಆರೋಗ್ಯ ಆಯುಷು ಇನ್ನೂ ಇದು ಶಕ್ತಿ ಹೆಚ್ಚಿನ ಶಕ್ತಿ ಕೊಡಲಿ. ಕರ್ನಾಟಕ ಜನತೆಗೆ ಎಲ್ಲ ಒಳ್ಳೇದು ಮಾಡ್ತಾರೆ, ಅವರು ಎಲ್ಲದು ಒಳ್ಳೇದನ್ನೇ ಬಯಸ್ತಾರೆ, ಎಲ್ಲರಿಗೂ ಅವರು ಶಕ್ತಿಯುತವಾಗಿ ಬೆಳೀತಾರೆ ಅಂದರೆ ಇನ್ನೂ ದೊಡ್ಡ ಶಕ್ತಿ ಕೊಡಲಿ ಅಂತ ಅವ್ರಿಗೆ ನಾವು ಈ ಮುಖಾಂತರ ವಿಷಾದಿಸ್ತೇವೆ. ರಾಜರಾಜೇಶ್ವರಿ ಕ್ಷೇತ್ರದ ಜನತೆಯ ಪರವಾಗಿ ನಮ್ಮ ನಾಯಕಿಯಾದಂಥ ಕುಸುಮಾ ಹನುಮಂತರಾಯಪ್ಪನವರು ಹುಟ್ಟುಹಬ್ಬ ಆಚರಣೆಯನ್ನು ವಿವಿಧ ನಾಯಕರುಗಳು ವಿವಿಧ ರೂಪಗಳಲ್ಲಿ ಆಡಂಬರ ರೆಸಾರ್ಟ್ಗಳಲ್ಲಿ ಕ್ಲಬ್ಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಐಷಾರಾಮಿ ಬರ್ತಡೆಯನ್ನು ಆಚರಣೆ ಮಾಡೋದು ನಾವು ನೀವೆಲ್ಲ ಗಮನಿಸಿದ್ದೀವಿ. ಆದರೆ ನಮ್ಮ ನಾಯಕಿಯಾದಂಥ ಕುಸುಮಾ ಮೇಡಮ್ನವರು ಅವರು ರಾಜಕೀಯ ಪಾದಾರ್ಪಣೆ ಆದ ದಿನದಿಂದಲೂ ಅವರು ಶಿಕ್ಷಕರಾಗಿದ್ದಾಗಂತ ಪ್ರಾಧ್ಯಾಪಕರಾಗಿದ್ದಂಥ ಸಂದರ್ಭದಲ್ಲಿ ಮನಸ್ಸಲ್ಲಿ ಅಷ್ಟೇ ಅಭಿಮಾನವನ್ನು ಇಟ್ಕೊಂಡಿದ್ರು. ರಾಜಕೀಯಕ್ಕೆ ಬಂದಾದ ನಂತರ ನಮ್ಮ ನಾಯಕರಂಥ ಡಿ ಕೆ ಸುರೇಶ್ರವರ ಹುಟ್ಟುಹಬ್ಬ ಆಚರಣೆಯನ್ನು ಭಾಳ ಅರ್ಥಗರ್ಭಿತವಾಗಿ ಅರ್ಥಪೂರ್ಣವಾಗಿ ಇಲ್ಲಿ ಸುಮ್ಮನಲ್ಲಿರ್ತಕ್ಕಂಥ ಅಸಹಾಯಕರು ನೊಂದಂಥವ್ರು ಕುಟುಂಬ ಇದ್ದರೂ ಕೂಡ ನೊಂದು ಇಲ್ಲಿರ್ತಕ್ಕಂಥ ಸಾವಿರಾರು ಸುಮಾರು 1,500-2,000 ಜನ ಇರ್ತಕ್ಕಂಥ ಈ ಕೇಂದ್ರದಲ್ಲಿ ಭಾಳ ಅರ್ಥಪೂರ್ಣವಾಗಿ ಪ್ರತಿ ವರ್ಷವೂ ಆಚರಣೆ ಮಾಡಿದಂಥ ಈ ಬಾರಿಯೂ ಕೂಡ ಅವರಿಗೆ ಬಟ್ಟೆ ವಿತರಣೆ ಮಾಡೋಂಥದ್ದು, ಮಹಿಳೆಯರಿಗೆ ಮಹಿಳೆ ಬಟ್ಟೆ ವಿತರಣೆ ಮಾಡೋಂಥದ್ದು, ಕಳೆದ ಬಾರಿ ಬೆಡ್ಶೀಟು, ಸ್ವೆಟ್ರ್ಗಳು, ಟೋಪಿಗಳು ಎಲ್ಲವನ್ನೂ ಹಂಚಿಕೆ ಮಾಡಿದ್ದು. ಈ ಬಾರಿ ಕೂಡ ಅವರಿಗೆ ಅವಶ್ಯಕತೆ ಇರೋದನ್ನು ನಮ್ಮ ಮೇಡಮ್ ಮೊದಲೇ ಬಂದು ವಿಚಾರಣೆ ಮಾಡಿ ಅವ್ರಿಗೆ ಅವಶ್ಯಕತೆ ಇರೋಂಥ ವಸ್ತುಗಳನ್ನ ವಿತರಣೆ ಮಾಡೋದ್ರ ಜೊತೆಗೆ ಹಣ್ಣುಗಳು ಮತ್ತು ಸಿಹಿ ಹಂಚುವ ವಿಚಾರ ಮತ್ತು ಕೇಕ್ ಕತ್ತರಿಸೋದ್ರ ಮುಖಾಂತರ ಸಿಹಿ ಹಂಚಿ ನಮ್ಮ ನಾಯಕರಂಥ ಡಿ ಕೆ ಸುರೇಶ್ರವರಿಗೆ ಆತ್ಮಸ್ಥೈರ್ಯ, ಧೈರ್ಯ, ಶಕ್ತಿ ಎಲ್ಲವೂ ಭಗವಂತ ಕೊಟ್ಟಿದ್ದಾನೆ. ಇನ್ನೂ ಹೆಚ್ಚೆಚ್ಚಿಗೆ ಕೊಟ್ಟು ಮುಂದಿನ ಆದಷ್ಟು ಬೇಗ ನಮ್ಮ ನೆಚ್ಚಿನ ನಾಯಕರಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ನಮ್ಮ ಡಿ ಕೆ ಸುರೇಶ್ರವರಿಗೆ ಅತಿ ಹೆಚ್ಚು ಶಕ್ತಿ ತುಂಬಲಿ ಅಂತೇಳಿ ನಮ್ಮ ನಾಯಕಿಯಾದಂಥ ಕುಸುಮಾ ಹನುಮಂತರಾಯಪ್ಪರ ನಾಯಕತ್ವದಲ್ಲಿ ಇಡೀ ಕ್ಷೇತ್ರಾದ್ಯಂತ ಎಲ್ಲ ಕಾರ್ಯಕರ್ತರು ವಾಲಂಟ್ರಿಯಾಗಿ ಪ್ರೀತಿಪೂರ್ವಕವಾಗಿ ಅಭಿಮಾನದಿಂದ ಹುಟ್ಟುಹಬ್ಬ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಡಿ ಕೆ ಸುರೇಶ್ರವರಿಗೆ ಆರೋಗ್ಯ, ಭಾಗ್ಯ, ಅಧಿಕಾರ ಹೆಚ್ಚಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ಪ್ರೀತಿಯ ನಾಯಕಿಯಾದಂಥ ಕುಸುಮಾ ಹನುಮಂತರಾಯಪ್ಪರಿಗೆ ಕ್ಷೇತ್ರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮ್ಮ ಕುಸುಮಾ ಮೇಡಮು ಮತ್ತು ಶೇಖರ್ ಮತ್ತು ಮಂಜುನಾಥ್, ನಮ್ಮ ಕೊಟ್ಟಿಗೆಪಾಳ್ಯದ ಮತ್ತು ಮಾಳಗಾಲ ಕಡೆ ಸುತ್ತಮುತ್ತ ಎಲ್ಲ ನಮ್ಮ ಹಿರಿಯ ನಾಗರಿಕರು ಮತ್ತು ನಮ್ಮ ಯೂತ್ ಯಾರಿದ್ದಾರೆ ಕಾಂಗ್ರೆಸ್ ಪೀಪಲ್ಲು ಅವರೆಲ್ಲರೂ ಬಂದು ಇಲ್ಲಿ ಲೆಪ್ರೋಸೋಪಿ ಮತ್ತು ಅಲ್ಲಿ ಬೆಗ್ಗಸ್ ಕಾಲೋನಿಲಿ ಎಲ್ಲ ಒಂದು ಬಿಲೋ ಪಾವರ್ಟಿ ಲೈನ್ಗೆ ಏನೇನಿದ್ದಾರೆ ಅವರಿಗೆ ಒಂದು ಹಣ್ಣು ಮತ್ತು ಒಂದು ಬಟ್ಟೆ ಅವ್ರ ಕೈಲಿ ಏನಾಗುತ್ತೋ ಅದನ್ನು ಮಾಡಿದ್ದಾರೆ. ಒಂದು ಸಣ್ಣ ಒಂದು ಭರವಸೆ, ಆ ಭರವಸೆಯಿಂದ ಇನ್ನು ಮುಂದೆ ಏನೇನಾಗುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ನಡೀತಾ ಇದೆ. ನೋಡೋಣ, ನಮ್ಮ ಡಿ ಕೆ ಅವರು CM ಆದರೆ ಇನ್ನೂ ತುಂಬ ಅವರು ಒಳ್ಳೆ ಪ್ಲ್ಯಾಂಡ್ ಲೀಡರ್, ನಿಮಗೆ ಗೊತ್ತಿದೆ ಲಾಯಲ್ ಲೀಡರ್ ಅಂತ. ಸೊ ಅಂಥ ಲೀಡರ್ ನಮಗೆ ಬೇಕು, ಡೈನಾಮಿಕ್ಕಾಗಿ ಇರೋವಂಥ ಒಂದು ಲೀಡರು ನಮಗೆ ಬೇಕು. ಅವ್ರ ತಮ್ಮ ಆಗಿರೋರು ನಮ್ಮ ಡಿ ಕೆ ಸುರೇಶ್ ಅವರು ನಮ್ಮ ಕುಣಿಗಲ್, ನಾನು ಕೂಡ ಕುಣಿಗಲ್ ಅವರೇ. ಸೊ ನಾವು ಡಾಕ್ಟರ್ ರಂಗನಾಥ್ ಅವರ ನಮ್ಮ ರಿಲೇಟಿವ್ಸು ಎಲ್ಲನೂ. ಸೊ ನಾವು ಅವರು ಯಾವಾಗಲೂ ಅವ್ರ ಬೆಂಬಲಕ್ಕಿರ್ತೀವಿ. ರೈಟ್ ಥಿಂಗ್ಸ್ಗೆ, ರೈಟ್ ಸೊಸೈಟಿಗೆ, ಡೆವಲಪ್ಮೆಂಟ್ಸ್ಗೆ ನಾವೆಲ್ಲ ಸುತ್ತಮುತ್ತ ಜನ ಎಲ್ಲರೂ ಇರ್ತೀವಿ. ನಿಮ್ಮಂಥವರಿಂದ ನಾವು ಕೂಡ ಒಂದು ಇದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ. ನಾವು ಆಲೇ ಒಂದು 15 ಇಯರ್ಸಿಂದ ಈ ಥರ ನಾವು ನಡೀತಾ ಇದೆ. ಬಟ್ ಇವಾಗ ನಾವು ನಮ್ಮ ಡಿ ಕೆ ಸುರೇಶ್ ಅವರ ಹುಟ್ಟುಹಬ್ಬದ ದಿನದಿಂದ ಇದು ಮಾಡ್ತಾ ಇದ್ದೀವಿ ಸರ್. ಎಲ್ಲರೂ ಒಟ್ಟುಗೂಡಿ ಚೆನ್ನಾಗಿ ನೋಡಿ, ಒಂದು ಜಾತಿ ಧರ್ಮ ಅದು ಯಾವುದೂ ಇಲ್ಲ ಇಲ್ಲಿ ಮನುಷ್ಯ ಜಾತಿ ಒಂದೇ ಇರೋದು. ಯಾರು ಹೇಳಿರೋದು ನಮ್ಮ ವಿಶ್ವಮಾನವ ಆಗು ಅಂತ ಹೇಳಿದ್ದಾರೆ. ಆ ವಿಶ್ವಮಾನವ ಅದನ್ನು ಅರ್ಥ ಮಾಡ್ಕೋಬೇಕು. ಈ ಸುಮ್ಮನೆ ನಾವು ಅದು ಇದು ಅಲ್ಲ. ನಮ್ಮ ದೇಶ ಬೆಳಿಬೇಕು, ನಮ್ಮ ರಾಜ್ಯ ಬೆಳಿಬೇಕು, ನಮ್ಮ ಜನ ಒಳ್ಳೆ ನೆಮ್ಮದಿಯಾಗಿ ಜೀವನ ಮಾಡಬೇಕು. ಆ ನೆಮ್ಮದಿಯ ಜೀವನ ಕಡೆಗೆ ನಾವು ದಾಪುಕಾಲಾಗಬೇಕು. ನಮ್ಮ ಲೀಡರ್ಸು ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ನಮ್ಮ ಡಿ ಕೆ ಸುರೇಶ್ ಅವರು, ಕುಸುಮಾ ಮೇಡಮ್ ಅವರು, ಹನುಮಂತರಾಯಪ್ಪ ಅವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ಫೋಕಸ್ ಇದ್ದಾರೆ. 100% ಅವ್ರು ಹಾಗೆ ಆಗ್ತಾರೆ. ನಾವೆಲ್ಲರೂ ಸೇರಿ ಅವ್ರ ಕೈ ಜೋಡಿಸಿ ಒಂದು ಉರ್ದುಂಬಿಸೋಣ. ನಮ್ಮ ಜನನ, ನಮ್ಮ ಜನತೆನ, ನಮ್ಮ ಸುತ್ತಮುತ್ತ ಸೊಸೈಟಿನ ಒಳ್ಳೆ ಮಾರ್ಗದಲ್ಲಿ ತೊಗೊಂಡೋಗೋಣ. ನನ್ನ ಹೆಸರು ತೇಜೇಶ್ ಅಂತ. ನಾವು ಕೊಟ್ಟಿಗೆಪಾಳ್ಯ ವಾರ್ಡು ಕಾಂಗ್ರೆಸ್ ಮುಖಂಡ ಆಗಿದ್ದೀವಿ. ನಮ್ಮ ಶೇಖರು ಮತ್ತು ನಮ್ಮ ಕುಸುಮಾ ಮೇಡಮ್ ಮತ್ತು ಡಿ ಕೆ ಸುರೇಶ್ ಅವರ ಜೊತೆ ಒಳನಾಡಿಗಿದೆ. ನಾವು ಮುಂದೆ ನಮ್ಮ ರೀಜನ್ ಏರಿಯಾಗಳಲ್ಲಿ ನಾವು ಒಳ್ಳೆ ರೀತಿಯಾದ ಜನ ನಡತೆ, ರೀತಿ ನೀತಿಯಲ್ಲಿ ಬದುಕಬೇಕು ಅನ್ನೋದಕ್ಕೆ ನಾವು ಒಂದು ಪ್ರಾಪರ್ ಎಕೋಸಿಸ್ಟಮ್ಗೆ ಹೋಗೋದಕ್ಕೆ ನಾವು ನಮ್ಮ ಪ್ರಯತ್ನ ಯಾವಾಗಲೂ ಇರುತ್ತೆ.